Nowadays, we all talk about emerging technologies like AI, machine learning, data science, and also we talk about education, career, and future. So, idella okay, but I think we are missing major topic to discuss. So, what it is? ಡಿಜಿಟಲ್ ಹ್ಯಾಬಿಟ್ಸ್ ಆ್ಯಕ್ಚುಲಿ. ಸೊ ಯಾಕೆ ಡಿಜಿಟಲ್ ಹ್ಯಾಬಿಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ ಒಂದು ರೀಸೆಂಟ್ ಸ್ಟಡೀಸ್ ಪ್ರಕಾರ 2 decades ago average attention span for human it was 12 seconds and ಇದು ಈಗ 8 to 9 secondsಗೆ ಕಡಿಮೆ ಆಗಿದೆ. ಸೊ ಏನು ಇಂಪ್ಯಾಕ್ಟ್ ಆಗಿರ್ಬೋದು ಇದಕ್ಕೆ ಅಂತಂದರೆ ಫಸ್ಟ್ ಥಿಂಗ್ ಈಸ್ ಡಿಸ್ಟ್ರಾಕ್ಷನ್. ಸೊ ಆ ಡಿಸ್ಟ್ರಾಕ್ಷನ್ ಎಲ್ಲಿಂದ ಬರುತ್ತೆ ಅಂತ ಅಂದರೆ ವಿತ್ ದಿಸ್ ಡಿಜಿಟಲ್ ಡಿವೈಸ್ ಆ್ಯಂಡ್ ದ ಸರೌಂಡಿಂಗ್ಸ್ ಐ ನೋ ನೀಡ್ ಟು mention any specific things. So total completely it comes with our digital habits. Okay. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಅಗೇನ್ ಪ್ರತಿಯೊಂದು ಕಾಲೇಜ್ ಹೋದಾಗ ಸ್ಟೂಡೆಂಟ್ಸ್ ಮೈಂಡ್ಸೆಟ್ ಅರ್ಥ ಮಾಡ್ಕೋಬೇಕಂತ ಅಂದರೆ ನಾನು ಫಸ್ಟ್ ಫೋಕಸ್ ಮಾಡೋದು ಟಾಪ್ ಪ್ರಯಾರಿಟಿ ಅವರ ಡಿಜಿಟಲ್ ಹ್ಯಾಬಿಟ್ಸ್ ತಿಳ್ಕೋಬೇಕು ಅನ್ನೋದು ನನ್ನ ಒಂದು ಪ್ರಯಾರಿಟಿ ಬೇಸ್ಡ್ ಆನ್ ದ ಡಿಜಿಟಲ್ ಹ್ಯಾಬಿಟ್ಸ್. ಸೊ ದೆನ್ ಐ ಕ್ಯಾನ್ ಗೈಡ್ ದೆಮ್ ಇನ್ ಅ ರೈಟ್ ವೇ ಟು ಅಂಡರ್ಸ್ಟ್ಯಾಂಡ್ ವಾಟ್ ದೇ ಆರ್ ಫೇಸಿಂಗ್ ದ ಚಾಲೆಂಜಸ್. ಓಕೆ. ಸೊ ನಾನು ಯಾವುದೇ ಕಾಲೇಜ್ ಹೋಗಲಿ ನಾನು ಸ್ಟೂಡೆಂಟ್ಸ್ದು ಡಿಜಿಟಲ್ ಹ್ಯಾಬಿಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಆ ಒಂದು ಅನಾಲಿಸಿಸ್ ನಾನು ಕಾಲೇಜ್ ಅವ್ರಿಗೂ ಕೂಡ ಕೊಡ್ತೀನಿ, ಬಿಕಾಸ್ ಅವರಿಗೂ ಅದು ಸಪೋರ್ಟ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅವರ ಒಂದು ಸ್ಟೂಡೆಂಟ್ಸ್ಗೆ ರೈಟ್ ವೇನಲ್ಲಿ ಒಂದು ಗೈಡ್ ಮಾಡೋಕ್ಕೆ ಅಥವಾ ಟೀಚ್ ಮಾಡೋಕ್ಕೆ. ಸೊ ಆ್ಯಂಡ್ ಇವನ್ ದಟ್ ಹೆಲ್ಪ್ಸ್ ಟು ಮೀ ಆಲ್ಸೋ ಟು ಹೆಲ್ಪ್ ದಮ್ ಇನ್ ದ ರೈಟ್ ಡೈರೆಕ್ಷನ್. ಓಕೆ. ಸೊ ಈಗ ಯೂಶುವಲ್ ಆಗಿ ಇಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ. ಆ್ಯಕ್ಚುಲಿ ಡಿಜಿಟಲ್ ಹ್ಯಾಬಿಟ್ಸ್ ತಿಳ್ಕೊಬೇಕಂತ ಒಂದಿಷ್ಟು ಅಸೆಸ್ಮೆಂಟ್ ಕೊಡ್ತೀನಿ ನಾನು ಯಾವಾಗಲೂ. ಅದರಲ್ಲಿ ಒಂದಿಷ್ಟು ಕ್ವಶನ್ಸ್ ಆ್ಯಡ್ ಮಾಡಿರ್ತೀನಿ. ಸೊ ಯೂಶುವಲ್ ಆಗಿ ಏನಂತಂದರೆ ಹೌ ಮೆನಿ ಅವರ್ಸ್ ಡು ಯು ಸ್ಪೆಂಡ್ ಆನ್ ಯುವರ್ ಮೊಬೈಲ್ ಫೋನ್ ಡೈಲಿ ಅಂತ ಅಂದರೆ he answered 3 to 4 hours. And there is one more questions after that. Do you think you spend too much time on mobile phone? He answered yes, and I want to reduce it. So ಏನಂತ ಅಂದರೆ this is not a new thing actually, because not only this one specific student is facing these challenges, these problems. ಸೊ ಎಲ್ಲ ಬಹಳಷ್ಟು ಈಗಿನ ಒಂದು ಸ್ಟೂಡೆಂಟ್ಸ್ ಆಗಿರ್ಬೋದು, ಕಿಡ್ಸ್ ಆಗಿರ್ಬೋದು, somehow they are addicted to the ಡಿವೈಸಸ್. ಸೊ ಒಂದು ಮೇಜರ್ ಎಕ್ಸ್ಕ್ಯೂಸ್ ಏನಂತ ಅಂದರೆ ಯಾವುದೋ ಒಂದು ಟಾಪಿಕ್ ಬಗ್ಗೆ ತಿಳ್ಕೊಬೇಕು, ನಾಲೆಜು ಯೂಟ್ಯೂಬ್ ಯೂಸ್ ಮಾಡ್ತೀನಿ ಅಥವಾ ಏನೋ ಒಂದು ನೋಡ್ತೀನಿ. ಸೊ ಆ್ಯಂಡ್ ಓಕೆ ಫೈನ್, ಒಂದಿಷ್ಟು ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಯೂಸ್ ಮಾಡಲಿ. ಐ ಆಮ್ ನಾಟ್ ಟೆಲಿಂಗ್ ಎನಿ ಒನ್ ಟು ಕ್ವಿಟ್ ಕಂಪ್ಲೀಟ್ಲಿ. ಓಕೆ. ಸೊ ಓನ್ಲಿ ಥಿಂಗ್ ಈಸ್ ವೆನ್ ಯು ಐ ಜಸ್ಟ್ ಲೆಟ್ ದೆಮ್ ಟು ಅನಲೈಸ್ ದೆಮ್ಸೆಲ್ಸ್. ನಿಮ್ಮಷ್ಟಕ್ಕೆ ನೀವು ಅನಲೈಸ್ ಮಾಡ್ಕೊಳ್ಳಿ. ನಿಮಗೆ ಸರಿ ಅನ್ನಿಸ್ತಾ ಇದೆಯಾ ನೀವು ಯೂಸ್ ಮಾಡ್ತಾ ಇರೋ ಡಿಜಿಟಲ್ ಡಿವೈಸ್ ಆಗಿರ್ಬೋದು, ಒಂದು ಡಿಜಿಟಲ್ ಹ್ಯಾಬಿಟ್ಸು. ಸೊ ಆ್ಯಕ್ಚುಲಿ ಒಂದು ಇದೇನಿದೆಯಲ್ಲ, ನಾನು ಆ್ಯಕ್ಚುಲಿ ಹಾನೆಸ್ಟಿ ಸೀಟ್ ಅಂತ ಕರಿತೀನಿ ಆ್ಯಕ್ಚುಲಿ. ಸೊ ಅವ್ರಿಗೆ ಹೇಳೋದಾದ್ರೆ ಹಾನೆಸ್ಟ್ ಆಗಿ ಆನ್ಸರ್ ಮಾಡಿ. ವೆನ್ ವಿ ಆರ್ ಹಾನೆಸ್ಟ್ ವಿ ಆರ್ ಫಿಯರ್ಲೆಸ್ ಆ್ಯಕ್ಚುಲಿ. ಸೊ ಅದು ಕೂಡ ಅವರು ಕೂಡ ಹೀಗೆ ಸೊ ಹಾನೆಸ್ಟಿಯಿಂದ ಆನ್ಸರ್ ಮಾಡಿದ್ದಾರೆ. ಒಂದಿಷ್ಟು ಜನ ಎಸ್ ಐ ಆಮ್ ಯೂಸಿಂಗ್ ಮೋರ್ ದೆನ್ ಯೂಶುವಲ್ ಆ್ಯಂಡ್ ಐ ನೀಡ್ ಟು ರೆಡ್ಯೂಸ್ ಇಟ್ ಅಂತ. ಬಟ್ ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ದೆಮ್ ಆ್ಯಕ್ಚುಲಿ ವಿ ಹ್ಯಾವ್ ಟು ಹೆಲ್ಪ್, ವಿ ಹ್ಯಾವ್ ಟು ಸಪೋರ್ಟ್ ದೆಮ್. ಲೈಕ್ ವಾಟ್ ಆರ್ ದ ಕಾಸಸ್, ನೆಗೆಟಿವ್ ಹೇಗೆ ಎಫೆಕ್ಟ್ ಆಗ್ತಿದೆ ನಿಮ್ಮ ಮೇಲೆ, ಮತ್ತು ಇವನ್ ಯೂಸ್ ಮಾಡಿ ಕೂಡ ಹೇಗೆ ಪಾಸಿಟಿವ್ ಆಗಿ ಇದನ್ನು ಯೂಸ್ ಮಾಡ್ಕೋಬಹುದು. ಲೈಕ್ ಇದರಲ್ಲಿ ಒಂದಿಷ್ಟು ಕ್ವಶನ್ಸ್ ಕೂಡ ಆ್ಯಡ್ ಮಾಡಿರ್ತೀನಿ ನಾನು. ಏನಂತ ಅಂದರೆ ಡೂ ಯು ಯೂಸ್ ಎನಿ ಆ್ಯಪ್ಸ್ ಆರ್ ಟೂಲ್ಸ್ ಫಾರ್ ಲರ್ನಿಂಗ್ ಆರ್ ಇಂಪ್ರೂವಿಂಗ್ ಸ್ಕಿಲ್ಸ್ ಅಂತ. ಸೊ ಒಂದಿಷ್ಟು ಜನ ಎಸ್ ರೆಗ್ಯುಲರ್ಲಿ ಅಂತ ಆನ್ಸರ್ ಮಾಡಿದ್ದಾರೆ, ಒಂದಿಷ್ಟು ಜನ ಒಕೇಶನಲಿ ವೆನ್ ನೀಡೆಡ್ ಅಂತ, ಆ್ಯಂಡ್ ಒಂದಿಷ್ಟು ಜನ ನೋ ಐ ಡೋಂಟ್ ಯೂಸ್ ಎನಿ ಲರ್ನಿಂಗ್ ಆ್ಯಪ್ಸ್ ಅಂತ ಕೂಡ ಆನ್ಸರ್ ಮಾಡಿದ್ದಾರೆ. ನಂದಿಷ್ಟೇ ವಿಚಾರ, ಅವ್ರಿಗೆ ಅಟ್ಲೀಸ್ಟ್ ಒಂದು ಥಾಟ್ ಸ್ಪಾರ್ಕ್ ಆಗಬೇಕು ಅವ್ರ ಒಳಗೆ. ಡಿಜಿಟಲ್ ಡಿವೈಸ್ ಮತ್ತು ಡಿಜಿಟಲ್ ಹ್ಯಾಬಿಟ್ಸ್ ಬಗ್ಗೆ ಅವ್ರಿಗೆ ಒಂದು ನಾಲೆಜ್ ಬರಬೇಕು. ಸೊ ಅವರು ಥಿಂಕ್ ಮಾಡಬೇಕು ಅದ್ರ ಬಗ್ಗೆ ಅನ್ನೋದು ಅಷ್ಟೇ ಇದರ ಉದ್ದೇಶ ಹೊರತು ಅವರಿಗೆ ನಾನು ಹೋಗಿ ಏನೋ ಒಂದು ಮೋಟಿವೇಶನ್ ಕೊಟ್ಟು ಅಥವಾ ಫೋರ್ಸ್ಫುಲಿ ಅವರಿಗೆ ಬಿಡಿಸ್ಬೇಕು ಅದು ಯಾವುದೂ ಇಲ್ಲ. ಜಸ್ಟ್ ಐ ವಾಂಟೆಡ್ ಟು ಲೆಟ್ ದೆಮ್ ನೋ ದ ಕಾಸಸ್ ಅಬೌಟ್ ಡಿಜಿಟಲ್ ಹ್ಯಾಬಿಟ್ಸ್. ಓಕೆ. ಅದು ನಿಮಗೆ ಯೂಸ್ ಕೂಡ ಆಗ್ಬೋದು ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಹಾರ್ಮ್ ಕೂಡ ಆಗ್ಬೋದು. ಹಾರ್ಮ್ ಅನ್ನೋಕ್ಕಿಂತ ಸೊ ಇಟ್ ಮೇ ಟೇಕ್ ದೆಮ್ ಇನ್ ಅ ರಾಂಗ್ ವೇ. ಓಕೆ. ಸೊ ಈ ಥರದ್ದೆಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ಮತ್ತು ಇನ್ನೊಂದು ಇನ್ಮುಂದೆ ಸ್ವಲ್ಪ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಎಲ್ಲರೂ. ಆ್ಯಕ್ಚುಲಿ ಡಿಜಿಟಲ್ ಹ್ಯಾಬಿಟ್ಸ್ ಅಂದರೆ ಒಂದು ಸ್ಟೂಡೆಂಟ್ಸಿಗೆ ಅಷ್ಟೇ ಅಲ್ಲ, ಅಥವಾ ಕಿಡ್ಸ್ ಮತ್ತು ಇದಲ್ಲ, ಪ್ರತಿಯೊಬ್ಬರಿಗೂ ಆ್ಯಕ್ಚುಲಿ ಒಂದು ನಮ್ಮ ಡಿಜಿಟಲ್ ಹ್ಯಾಬಿಟ್ಸ್ ಏನಿದೆ, ನಾವು ಏನು ನೋಡ್ತಾ ಇದ್ದೀವಿ ಆ್ಯಕ್ಚುಲಿ. ಓಕೆ.
on social media, on news portals, and there are various platforms are there. ಸೊ ನಾವು ಏನು ನೋಡ್ತಿದ್ದೀವಿ, ನಾವು ಏನು ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ವಿ, ಅದ್ರ ಮೇಲೆ ನಮ್ಮ ಮೆಂಟಲ್ ಹೆಲ್ತ್ ಯಾವ ರೀತಿ ಏನೋ ಚೇಂಜಸ್ ಆಗ್ತಿದೆ, ಬಿಕಾಸ್ ವಿ ಲಾಸ್ಟ್ ಪೇಷನ್ಸ್ ಆ್ಯಕ್ಚುಲಿ. ಎವರೇಜ್ ಅಟೆನ್ಷನ್ ಸ್ಪ್ಯಾನ್ ಫಾರ್ ಹುಮ್ಯಾನ್, ಸೊ ಇದು ರೆಡ್ಯೂಸ್ ಆಗಿರೋದು 9 ಸೆಕೆಂಡ್ಸ್ಗೆ. ಸೊ ಏನು ಎವರೇಜ್ ಅಟೆನ್ಷನ್ ಸ್ಪ್ಯಾನ್ ಫಾರ್ ಹುಮೇನ್ ಅಂತಂದ್ರೆ ನೀವೇ ಸರ್ಚ್ ಮಾಡಿ ನೋಡಿ. ಸೊ ನಿಮಗೂ ಆ ನಾಲೆಜ್ ಬರಲಿ. ಯಾಕೆ ಗೊತ್ತಾ, ವೆನ್ ಯು ಇಂಟ್ರಾಕ್ಟ್ ವಿತ್ ಸ್ಪೆಸಿಫಿಕ್ ಟಾಪಿಕ್, ಸೊ ಅದು ನಿಮ್ಗೆ ಇನ್ನಷ್ಟು ಅರ್ಥ ಆಗುತ್ತೆ ಆ್ಯಕ್ಚುಲಿ. ನಾನೇನೋ ಹೇಳಿ ಬಿಟ್ಟು ಬಿಡ್ಬೋದು, ಸೊ ನೀವು ಕೇಳ್ತೀರಾ, ಮರ್ತು ಬಿಡ್ತೀರಾ. ಬಟ್ ನೀವು ಹೋಗಿ ಮೊಬೈಲ್ ತೆಗೆದು ಸರ್ಚ್ ಮಾಡಿ ನೋಡಿದ್ದು ಇನ್ನೂ ನಿಮಗೆ ತಲೆಯಲ್ಲಿ ಇರುತ್ತೆ, ನೆನಪಿರುತ್ತೆ ಅನ್ನೋದಷ್ಟೇ. ಓಕೆ, ಸೊ ನಿಮ್ಗೆ ಯಾರಿಗಾದ್ರೂ ಅರ್ಥ ಆಗಿದ್ರೆ ಎವರೇಜ್ ಅಟೆನ್ಷನ್ ಸ್ಪ್ಯಾನ್ ಫಾರ್ ಹುಮ್ಯಾನ್ ಅಂತ ಅಂದರೆ ಕಮೆಂಟ್ ಮಾಡಿ. ಓಕೆ, ಬೇರೆ ಎಲ್ರಿಗೂ ಅರ್ಥ ಆಗಲಿ. ಸೊ ನಿಮ್ಮ ಒಂದು ನಾಲೆಜ್ ಏನು, ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನು ಅದರಲ್ಲಿ ಅನ್ನೋದು ಕೂಡ ನನಗೂ ಅರ್ಥ ಆಗುತ್ತೆ. ಸೊ ಇನ್ನು ಮುಂದೆ ಜಾಸ್ತಿ ನಾವು ಫೋಕಸ್ ಮಾಡಬೇಕಾಗಿರೋದು ಡಿಜಿಟಲ್ ಹ್ಯಾಬಿಟ್ಸ್ ಬಗ್ಗೆ ಕೂಡ, ವಿತ್ ದಿಸ್ ಅಪ್ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸ್, ಕರಿಯರ್ ಕೌನ್ಸಿಲಿಂಗ್, ಕಾರ್ಪೊರೇಟ್ ಪ್ರಾಕ್ಟೀಸಸ್ ಜೊತೆಗೆ ಫಾರ್ ಪರ್ಸನಲ್ ಆ್ಯಂಡ್ ಕರಿಯರ್ ಗ್ರೋತ್ ಎರಡಕ್ಕೂ ನಮ್ಮ ಡಿಜಿಟಲ್ ಹ್ಯಾಬಿಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಮ್ಯಾಟ್ರ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಮತ್ತೆ ಸಿಗ್ತೀನಿ, ಬಾಯ್.